ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಹೊಳೆ ಹಂಚಿದು, ಇದು ಕಪಿಲಾ ನದಿ. ಈ ಕಪಿಲಾ ನದಿ ಕೆಳಗಡೆ ಈ ತಾರ್ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 18 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ತಾರ್ ರೋಡಿಂದ ಈ ಒಂದು 5 ಅಡಿ ರಸ್ತೆ ಥರ ಮಾಡಿದಾರಲ್ಲ, ಇದು ಹಿಂದ್ಗಡೆ ಒಂದು ಕಪಿಲಾ ನದಿಗೆ ಅಟ್ಯಾಚ್ ತೊಗೊಂಡಿರೋಂಥ ಪಾರ್ಟಿ ಇದನ್ನು ಇವ್ರು ಮಾಡ್ಕೊಂಡಿದ್ದಾರೆ. ಬಟ್ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ತೊಂದರೆ ಇಲ್ಲ. ನಿಮಗೆ ತಾರ್ ರೋಡೇ ಸುಮಾರು 350 ಅಡಿ ಬರುತ್ತೆ ಈ ಪ್ರಾಪರ್ಟಿಗೆ. ನಿಮಗೆ ಅಗಲ ಬಂದು 40 ಅಡಿ ಇದೆ, ಉದ್ದ ಜಾಸ್ತಿ ಇದೆ. ಇದು ಒಂದು 350 ಅಡಿ ತಾರ್ ರೋಡ್ ಫೇಸಿಂಗ್ ಇದೆ. ಇದು 40 ಅಡಿ ಪೂರ್ವ ಪಶ್ಚಿಮ ಇದೆ, ಒಂದು 350 ಅಡಿ ಬಂದು ಉತ್ತರ ದಕ್ಷಿಣ ಇದೆ. ಇದು ಕೆಳಗಡೆ ಅಂದರೆ ಒಂದು 2 ಲ್ಯಾಂಡ್ ದಾಟಿದ್ರೆ ಕಪಿಲಾ ನದಿ ಇದೆ. ನೋಡಿ, ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಬಂದು ನದಿಗೆ ಹೋಗುತ್ತಿದ್ದು. ಅವರು ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯೂ ಪಾಯಿಂಟ್ ದೃಷ್ಟಿಯಿಂದ ಅವರು ಸ್ಟೆಪ್ ಥರ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆನೂ ಕೂತ್ಕೋಬೋದು, ಕೆಳಗಡೆನೂ ಕೂರ್ಬೋದು, ಆ ರೀತಿ ಆ ಲ್ಯಾಂಡ್ ರೋಡ್ ಮಾಡ್ಕೊಂಡಿದ್ದಾರೆ. ಅದೇ ನದಿ ಕಪಿಲಾ ನದಿ. ಅದು ಇದು ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇದು ಸ್ಟೇಟ್ ಹೈವೇಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಬೈ ವಿಲೇಜ್ ಇದೆ. ಟೆಂಪಲ್ ಇದೆಯಲ್ಲ, ಟೆಂಪಲ್ ದಾಟಿದ್ರೆ ವಿಲೇಜ್ ಇದೆ. ಸೊ ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ, ಆನ್ಸಿಸ್ಟರ್ ಪ್ರಾಪರ್ಟಿ. ಇದು ಓನ್ಲಿ 18 ಗುಂಟೆ ಮಾತ್ರ. ಏನು ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆಯಿಂದ ಈ ಕಡೆಗೆ ಒಂದು 40 ಅಡಿ ಬರುತ್ತೆ ಅಗಲ, ಉದ್ದ ಜಾಸ್ತಿ ಇದೆ ಇದು. ಸೊ ಇದೊಂದು ಮೈಕ್ರೋ ಲ್ಯಾಂಡ್. ಇದೊಂದು ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ಮಾಡ್ಕೊಬೋದು. ನಿಯರ್ ಬೈ ಕಪಿಲಾ ನದಿ ಇದೆ. ಸೊ ಯಾರಾದರೂ ಇದು ಮೈಕ್ರೋ ಲ್ಯಾಂಡ್ ಮಾಡೋಂಥವ್ರು ಇದನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. 1.5 ಲಕ್ಷ ಒಂದು ಕುಂಟೆಗೆ ಹೇಳ್ತಾ ಇದ್ದಾರೆ. ಒಂದು 10,000 ರೂಪಾಯಿ ಬಿಡ್ಬೋದು ಮಾತುಕತೆ ಕೂತ್ಕೊಂಡ್ರೆ. ಸೊ 1,40,000 ಇವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್, 21 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. ನೋಡಿ, ಈ ರಸ್ತೆಯಿಂದ ಇಳಿದು ಇಲ್ಲಿಂದ ಕೂಡ ನಡ್ಕೊಂಡು ಬರ್ಬೋದು ಈ ಲ್ಯಾಂಡ್ಗೆ. ಇಲ್ಲ ನೀವು ಎಲ್ಲಿ ಎಂಟ್ರೆನ್ಸ್ ಬೇಕಲ್ಲಿ ಮಾಡ್ಕೋಬೋದು. ತಾರ್ ರೋಡ್ಗೆ 350 ಅಡಿ ಬರ್ತೀವಿ. ಉದ್ದಕ್ಕೆ ಜಾಸ್ತಿ ಇದೆ. ಇದು ಉತ್ತರ ದಕ್ಷಿಣ ಫುಲ್ಲು ಲೆಂತ್ ಇದೆ. ಪೂರ್ವ ಪಶ್ಚಿಮ ಒಂದು 40 ಅಡಿ ಬರುತ್ತೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ ಅಲ್ಲ, ಇದು ಪಿತ್ರಾರ್ಜಿತ ಆಸ್ತಿ. ಎಲ್ಲ ವಂಶವೃಕ್ಷ ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಸೊ ನೀವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಲಾಯರ್ ಕೇಳಿದಂತಹ ಅಷ್ಟು ದಾಖಲೆಗಳನ್ನು ನಾವು ಕೊಡ್ತೇವೆ. ವಂಶವೃಕ್ಷನೂ ಕೂಡ ತಹಸೀಲ್ದಾರಿಂದ ತೆಗೆದುಕೊಡ್ತೇವೆ. ನಿಮಗೆ ಸರ್ವೆ ಆಗ್ಬೋದು, ಅದ್ಬಸ್ಟ್ ಆಗ್ಬೋದು. ಸೊ ನಿಮಗೆಲ್ಲ ಮಾಡಿಸಿಕೊಡ್ತೇವೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಕಲ್ಲ. ಇಲ್ಲಿ ಕೈ ಇಟ್ಕೊಂಡು ಐತೆ ನೋಡಿ ಗೊತ್ತಾ, ಇಲ್ಲಿ ಕಬ್ಬು ಎಂಡು ಅಲ್ಲಿಂದ ಇಲ್ಲಿವರೆಗೂ ಐತೆ ಗೊತ್ತಾ. ಚಿಲಿ ಹೋಯ್ತು ನೀರು ಬಾ.
ಇಲ್ಲಿ ಬಗ್ಗೆ ಬಾಯ್ಲಿ ಇಲ್ಲಿ ಭಾಗ್ಯ ಇಲ್ಲಿ ಸಾಕಲ್ಲ